ಕೇಳಿ 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 ಎಲ್ಲ ಹಳ್ಳಿಗರು ಗಮನವಿಟ್ಟು ಕೇಳಿ. ಮಹಾರಾಜರು ಘೋಷಣೆ ಮಾಡಿದ್ದಾರೆ. ತನ್ನ ಬುದ್ಧಿಯ ಚಾತುರ್ಯ ತೋರಿಸಿ ಮಹಾರಾಜರ 3 ಪ್ರಶ್ನೆಗಳಿಗೆ ಉತ್ತರ ಕೊಡುವವನಿಗೆ ತುಂಬ ಸಂಪತ್ತು ನೀಡುತ್ತಾರೆ. ಅಷ್ಟು ಹಣ ಕೊಡ್ತಾರೆ, ಅವರು ಜೀವನದುದ್ದಕ್ಕೂ ಎಂದಿಗೂ ಕಷ್ಟಪಡಬೇಕಾಗಿಲ್ಲ. ಅರೆ ವಾ, ಅರೆ ಅಣ್ಣ, ಇದು ಬಹಳ ಅದ್ಭುತ ಪ್ರತಿಯೋಗಿತೆ. ಮಹಾರಾಜರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬುದ್ಧಿಯಿಂದ ಇಷ್ಟು ಹಣ ಸಿಕ್ಕರೆ ಕೆಲಸ ಮಾಡುವ ಅಗತ್ಯವೇ ಇಲ್ಲ. ಹೌದು ಹೌದು, ಸರಿ ಹೇಳ್ತೀನಿ. ಈಗ ತಡ ಇನಿಕ್ಕೆ ಮಾಡೋಣ, ನಾವೆಲ್ಲ ರಾಜಮಹಲಕ್ಕೆ ಹೋಗೋಣ. ಹಳ್ಳಿಯ ಒಂದು ಹುಡುಗಿ ಲಲಿತಾ ಇದನ್ನ ಕೇಳ್ತಾಳ. ಅವಳು ಮನಸ್ಸಿನಲ್ಲೇ ಯೋಚಿಸ್ತಾಳ, ಇದು ಬಹಳ ಒಳ್ಳೆ ಅವಕಾಶ. ನಾನು ರಾಜಮಹಲಕ್ಕೆ ಹೋಗ್ಬೇಕು. ನನ್ನ ಬುದ್ಧಿಯಿಂದ ಈ ಪರೀಕ್ಷೆ ಗೆದ್ರೆ ನಮ್ಮ ಜೀವನ ಬದಲಾಗುತ್ತದೆ. ತಕ್ಷಣ ಅಕ್ಕನ ಹತ್ರ ಹೋಗಿ ಮಾತ್ನಾಡ್ಬೇಕು. ರಮ್ಯಾ ಅಕ್ಕ, ಏನ್ ಮಾಡ್ತಿದ್ಯಾ? ಬಾ, ನಾವು ರಾಜದರ್ಬಾರಿಗೆ ಹೋಗೋಣ. ರಾಜದರ್ಬಾರಿಗೆ ಏಕೆ? ಅಲ್ಲೇನ್ ಮಾಡ್ಬೇಕು? ಅರೆ ಅಕ್ಕ, ಮಹಾರಾಜರು ಬುದ್ಧಿಯ 3 ಪರೀಕ್ಷೆಗಳನ್ನ ಇಟ್ಟಿದ್ದಾರೆ. ಅದನ್ನು ಗೆಲ್ಲುವವರಿಗೆ ತುಂಬಾ ಸಂಪತ್ತು ಸಿಗುತ್ತದೆ. ನನಗೆ ಬುದ್ಧಿ ತುಂಬಾ ಇದೆ ಎಂದು ನೀನು ತಿಳಿದಿದ್ದೀಯಾ? ನಾನು ಈ ಪರೀಕ್ಷೆ ಖಂಡಿತ ಗೆಲ್ಲುತ್ತೇನೆ. ಇಲ್ಲ ಲಲಿತಾ, ಹೋಗ್ಬೇಡ. ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಮಹಾರಾಜರು ನಮಗೆ ಶಿಕ್ಷೆ ಕೊಡ್ತಾರೆ. ಅರೆ ಅಕ್ಕ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಾನಿದ್ದೀನಿ ಅಲ್ಲ, ಯಾವ ಭಯವೂ ಇಲ್ಲ. ನೀನು ನಿನ್ನ ಸಹೋದರಿಯ ಬುದ್ಧಿ ಎಷ್ಟು ತೀಕ್ಷ್ಣವಾಗಿದೆ ಎಂದು ತಿಳಿದಿಲ್ವೇ? ಬಾ, ಸಮಯ ವ್ಯರ್ಥ ಮಾಡಬೇಡ. ಹಾಗಾದ್ರೆ ನೀನು ಕೇಳುವುದಿಲ್ಲ? ನಾವಿಬ್ರು ಅನಾಥ ಸಹೋದರಿಯರು, 1 ರೂಪಾಯಿಗೆ ಹಂಗುರುತ್ತಿದ್ದೇವೆ. ಈ ಅವಕಾಶದಿಂದ 2 ರೊಟ್ಟಿಯ ವ್ಯವಸ್ಥೆಯಾದ್ರೂ ಆಗ್ಬಹುದು. ಇಬ್ಬರು ಸಹೋದರಿಯರು ರಾಜದರ್ಬಾರಿಗೆ ಕಡೆಗೆ ಹೊರಡುತ್ತಾರೆ. ರಾಜಮಹಲ ತಲುಪಿದಾಗ ಸಭೆ ನಡೆಯುತ್ತಿರುತ್ತದೆ. ಒಳ್ಳೆಯದು, ನೀವೆಲ್ಲ ಬಂದೇ ಬಿಟ್ಟಿದ್ದೀರಿ. ಈಗ ಹೇಳಿ, ನಿಮ್ಮಲ್ಲಿ ಯಾರು ತನ್ನ ಬುದ್ಧಿಯ ಚಾತುರ್ಯ ತೋರಿಸಲು ಬಯಸುತ್ತೀರಿ? ಮಹಾರಾಜರೇ, ನಾನು ಈ ಪ್ರತಿಯೋಗಿತೆ ಗೆಲ್ಲಲು ಬಯಸುತ್ತೇನೆ ಮತ್ತು ನನ್ನ ಬುದ್ಧಿಯಿಂದ ಇದನ್ನು ಮಾಡಿ ತೋರಿಸುತ್ತೇನೆ. ಕೇಳಿ, ಇದು ಸಾಮಾನ್ಯ ಪ್ರತಿಯೋಗಿತೆ ಅಲ್ಲ, ಇದು ಬುದ್ಧಿಯ ನಿಜವಾದ ಆಟ. ಇದರಲ್ಲಿ ವಿಜೇತ ಆಗುವರಿಗೆ ನಮ್ಮ ಯುವರಾಜನೊಂದಿಗೆ ವಿವಾಹವಾಗುವ ಅವಕಾಶ ಸಿಗುತ್ತದೆ, ಹಾಗೂ ಸೋಲುವವನಿಗೆ ಜೀವಮರಣದ ಶಿಕ್ಷೆ ನೀಡಲಾಗುತ್ತದೆ. ಇದನ್ನು ಕೇಳಿ ಲಲಿತಾ ದುರಾಸೆಯಿಂದ ತುಂಬುತ್ತಾಳೆ. ಇದು ಮೊದಲು ತಿಳಿದಿದ್ರೆ ನಾನು ಅಕ್ಕನನ್ನು ಎಂದಿಗೂ ಜೊತೆ ಕರೆದುಕೊಂಡು ಬರ್ತಿರ್ಲಿಲ್ಲ. ಈಗ ಏನ್ ಮಾಡೋದು? ಜೊತೆಗಿದ್ರೆ ಅಕ್ಕ ಗೆಲ್ಬೋದು, ಆದ್ರೆ ಈಗ ರಾಜ ಮನೆತನದ ದಾಸಿಯಾಗ್ಬೇಕು ನಾನು. ಅರೆ, ಏನು ಯೋಚಿಸುತ್ತಿದ್ದೀಯಾ? ಉತ್ತರ ಏಕೆ ಕೊಡುತ್ತಿಲ್ಲ? ನಾನು ಸಿದ್ಧವಾಗಿದ್ದೇನೆ. ನಾನು ಈ ಪರೀಕ್ಷೆ ನೀಡುತ್ತೇನೆ. ಮತ್ತು ನೀನು ಯಾಕೆ ಮಾತನಾಡುತ್ತಿಲ್ಲ? ಮಹಾರಾಜರೇ, ನಾವಿಬ್ಬರೂ ಸಹೋದರಿಯರು. ನಮ್ಮ ಬಳಿ ಹೆಚ್ಚು ಬುದ್ಧಿ ಇಲ್ಲ, ಆದರೆ ನಾನು ನನ್ನ ಪೂರ್ಣ ಪ್ರಯತ್ನ ಮಾಡುತ್ತೇನೆ. ಒಳ್ಳೆಯದು, ನಿಮಗೆ 1 ದಿನದ ಸಮಯ ಕೊಡಲಾಗುತ್ತಿದೆ. ನಾಳೆಯವರೆಗೆ ಯಾರು ಅತ್ಯಂತ ಬೆಲೆ ಬಾಳುವ ವಸ್ತುವನ್ನು ತಂದು ತೋರಿಸುತ್ತಾರೋ ಅವರೇ ಮೊದಲ ಪರೀಕ್ಷೆಯ ವಿಜೇತರು. ಈಗ ನೀವೆಲ್ಲ ಹೋಗಬಹುದು. ಎಲ್ಲರೂ ರಾಜದರ್ಬಾರಿನಿಂದ ಹಿಂದಿರುಗುತ್ತಾರೆ. ಈಗೇನ್ ಮಾಡೋದು? ರಾಜರಿಗೆ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಕೊಡೋದು? ಅವರು ತಾವೇ ರಾಜರು. ಅವರ ಬಳಿ ಎಲ್ಲವೂ ಇದೆ, ನನ್ನ ಬಳಿ ಹಣವೂ ಇಲ್ಲ. ನಾನು ರಾಜರಿಗೆ ಯಾವುದು ಕೊಡೋದು? ಅದಕ್ಕೆ ಬೆಲೆ ಇರದಿದ್ದರೂ ಅತ್ಯಂತ ಮೌಲ್ಯವಾದುದಾಗಿರಬೇಕು. ಅಕ್ಕ, ನೀನು ಮನೆಗೆ ಹೋಗು, ನಾನು ಎಲ್ಲಿಗೋ ಹೋಗುತ್ತಿದ್ದೇನೆ. ಸ್ವಲ್ಪ ಸಮಯದಲ್ಲಿ ಹಿಂದಿರುಗುತ್ತೇನೆ. ಇಷ್ಟು ಹೇಳಿ ಲಲಿತಾ ಅಲ್ಲಿಂದ ಹೊರಡುತ್ತಾಳ. ಈಗ ನಾನು ನನ್ನ ಆಟ ಆಡಬೇಕು, ಅಕ್ಕಳನ್ನ ಗೆಲ್ಲಬೇಕು. ನಾನು ಅಂತಹ ಉಡುಗೊರೆ ಕೊಡುತ್ತೇನೆ, ಅದು ರಾಜರಿಗೆ ತುಂಬಾ ಇಷ್ಟವಾಗುತ್ತದೆ. ಅವಳು ನೇರವಾಗಿ ಸೇಠ್ ಗೋಪಾಲರ ಮನೆಗೆ ಹೋಗ್ತಾಳೆ. ಸೇಠ್ಜಿ, ನೀವು ಇಲ್ಲಿ ನಿಂತಿದ್ದೀರಾ? ನನಗೆ ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಿತ್ತು. ಅರೆ ಲಲಿತಾ, ನೀನು ನನ್ನ ಬಳಿ ಬಂದಿದ್ದೀಯಾ? ಇಷ್ಟು ದಿನಗಳಿಂದ ನಾನು ನಿನ್ನನ್ನು ಕರೆಯುತ್ತಿದ್ದೇನೆ, ಆದರೆ ನೀನು ಎಂದೂ ಬರಲಿಲ್ಲ. ಇಂದು ಏನು ಕೆಲಸ ಬಿದ್ದಿದೆಯೋ ನೀನೇ ನನ್ನ ಬಳಿ ಬಂದಿದ್ದೀಯಾ? ಹೌದು ಸೇಠ್ಜಿ, ನೀವ್ ತಿಳಿದಿದ್ದೀರಿ. ಮಹಾರಾಜರು ಬುದ್ಧಿಯ ಆಟ ಇಟ್ಟಿದ್ದಾರೆ. ಗೆಲ್ಲುವವನಿಗೆ ತುಂಬಾ ಹಣ ಮತ್ತು ಯುವರಾಜನೊಂದಿಗೆ ವಿವಾಹ. ಆದರೆ ನಾನು ಯುವರಾಜನೊಂದಿಗೆ ವಿವಾಹವಾಗಲು ಬಯಸುವುದಿಲ್ಲ. ನಾನು ಕೇವಲ ನನ್ನ ಬುದ್ಧಿಯಿಂದ 3 ಪರೀಕ್ಷೆಗಳನ್ನು ಗೆದ್ದು ಮಾದರಿಯಾಗಬೇಕು. ಮಹಾರಾಜರು ಕೊಡುವ ಎಲ್ಲಾ ಹಣ ನಿಮ್ಗೆ ಕೊಡುತ್ತೇನೆ ಮತ್ತು ನಿಮ್ಮೊಂದಿಗೆ ವಿವಾಹವಾಗುತ್ತೇನೆ. ಮೊದಲು ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ. ಅರೆ, ಇಷ್ಟು ಒಳ್ಳೆಯ ಪ್ರಸ್ತಾವ, ಬಹಳ ಚೆನ್ನಾಗಿದೆ. ಹೇಳು, ಏನು ಮಾಡಬೇಕು?
ನಾನು ತಕ್ಷಣ ಸಿದ್ಧ. ನನಗೆ ಸ್ವಲ್ಪ ಹಣ ಬೇಕು ಮೊದಲ ಪರೀಕ್ಷೆ ಗೆಲ್ಲಲು. ಪ್ರತಿಯೋಗಿತೆ ಮುಗಿದ ತಕ್ಷಣ ನಾನು ಹಿಂದಿರುಗಿ ನಿಮ್ಮೊಂದಿಗೆ ವಿವಾಹವಾಗುತ್ತೇನೆ. ಒಳ್ಳೆಯದು, ಕಾಯು, ನಾನು ಹಣ ತರುತ್ತೇನೆ. ಸೇಠ್ ಹಣ ತಂದು ಲಲಿತಳ ಕೈಗೆ ಕೊಡುತ್ತಾನೆ. ಇದು ತೆಗೆದುಕೋ. ನಿನ್ನ ಮಾತು ನೆನಪಿದೆಯಾ? ಹೌದು ಸೇಠ್ಜಿ, ನಾನು ನನ್ನ ಮಾತನ್ನು ಮರೆಯೋದಿಲ್ಲ. ಅವಳು ನಗುತ್ತಾ ಅಲ್ಲಿಂದ ಹೊರಡುತ್ತಾಳ. ಮೂರ್ಖ ಸೇಠ್. ಅವನು ಯೋಚಿಸ್ತಾನೆ, ನಾನು ಯುವರಾಜನನ್ನು ಬಿಟ್ಟು ಈ ವೃದ್ಧನೊಂದಿಗೆ ಮದುವೆಯಾಗುತ್ತೇನೆ ಎಂದು. ಇದು ಕೇವಲ ನನ್ನ ಚಾಲು, ಹಣದ ವ್ಯವಸ್ಥೆ ಮಾಡಲು. ನನ್ನ ಬುದ್ಧಿ ನಿಜವಾಗಿಯೂ ಅದ್ಭುತ. ಇತ್ತ ರಮ್ಯಾ ಯೋಚಿಸತೊಡಗಿದಳು. ಓ ಭಗವಂತ, ನಾನೇನು ಮಾಡುವುದು? ನನಗೇನೂ ಅರ್ಥವಾಗುತ್ತಿಲ್ಲ. ಮಹಾರಾಜರಿಗೆ ಯಾವ ಉಡುಗೊರೆ ಕೊಡುವುದು? ಅವರ ಬಳಿ ಎಲ್ಲವೂ ಇದೆ. ಹಾಗಾದರೆ ನಾನು ಅವರಿಗೆ ಏನು ಕೊಡುವುದು? ಅಷ್ಟರಲ್ಲಿ ಒಬ್ಬ ವೃದ್ಧ ಹಳ್ಳಿಗ ಬರುತ್ತಾನೆ. ಮಗಳೇ, ನೀನು ತುಂಬಾ ಚಿಂತೆಯಲ್ಲಿರುವಂತೆ ಕಾಣುತ್ತಿದ್ದೀಯಾ? ಏನಾಯ್ತು? ತಾತ, ನನಗೆ ಅರ್ಥವಾಗುತ್ತಿಲ್ಲ. ಮಹಾರಾಜರಿಗೆ ಏನು ಉಡುಗೊರೆ ಕೊಡುವುದು? ಅವರ ಬಳಿ ಎಲ್ಲಾ ಬೆಲೆ ಬಾಳುವ ವಸ್ತುಗಳು ಈಗಾಗಲೇ ಇವೆ. ನೋಡು ಮಗಳೇ, ರಾಜರಿಗೆ ಹಣ ಬೇಕಿಲ್ಲ, ಹೃದಯದ ವಸ್ತು ಬೇಕು. ಅವರ ಬಳಿ ಇಲ್ಲದ ಏನನ್ನಾದರೂ ಕೊಡು, ಆದರೆ ಅದು ಅವರ ಹೃದಯವನ್ನು ಸ್ಪರ್ಶಿಸಬೇಕು. ಇಷ್ಟು ಹೇಳಿ ಅವರು ಹೋಗ್ತಾರ. ಹಾಗಾದ್ರೆ ಒಂದೇ ಒಂದು ವಸ್ತು ಇದೆ. ಮರುದಿನ ರಾಜಸಭೆಯಲ್ಲಿ. ಹೇಳಿ, ನೀವಿಬ್ಬರೂ ನನಗಾಗಿ ಏನು ತಂದಿದ್ದೀರಿ? ಮಹಾರಾಜರೇ, ನೋಡಿ, ನಾನು ನಿಮಗಾಗಿ ಇಷ್ಟೊಂದು ಚಿನ್ನಾಭರಣ ತಂದಿದ್ದೀನಿ. ನೀವು ಸಂತೋಷಪಡಿ. ನನ್ನ ಇಚ್ಛೆ ಇಷ್ಟೆ. ಇದು ಬಹಳ ಚಿನ್ನವಿದೆ. ನೀನು ಇಷ್ಟು ಚಿನ್ನ ಎಲ್ಲಿಂದ ತಂದೆ? ಮಹಾರಾಜರೇ, ಇವಳು ತನ್ನ ಜೀವನದ ಉಳಿದ ಎಲ್ಲಾ ಸಂಪಾದನೆಯನ್ನು ನಿಮಗೆ ಉಡುಗೊರೆಯಾಗಿ ಕೊಟ್ಟಂತೆ ಕಾಣುತ್ತಿದೆ. ಒಳ್ಳೆಯದು. ಈಗ ನೀನು ಹೇಳು ರಮ್ಯಾ, ನೀನು ಏನು ತಂದಿದ್ದೀಯಾ? ಮಹಾರಾಜರೇ, ನಾನು ನಿಮಗಾಗಿ ಇದನ್ನು ತಂದಿದ್ದೇನೆ. ಅವಳು ಒಂದು ಸಣ್ಣ ಪಟ್ನ ಕೊಡುತ್ತಾಳೆ. ರಾಜರು ಅದನ್ನ ತೆರೀತಾರೆ ಮತ್ತು ಆಶ್ಚರ್ಯ ಪಡುತ್ತಾರೆ. ಅರೇ, ಇದು ನನಗಾಗಿ ನೀನು ಮಣ್ಣು ತಂದಿದ್ದೀಯಾ? ನಿನಗಿಷ್ಟು ಧೈರ್ಯವೇ ರಾಜರಿಗೆ ಮಣ್ಣು ಉಡುಗೊರೆಯಾಗಿ ಕೊಡುವುದು? ಮಹಾರಾಜರೇ, ನಾವೆಲ್ಲರೂ ಈ ಮಣ್ಣಿನಿಂದಲೇ ಜನಿಸುತ್ತೇವೆ ಮತ್ತು ಈ ಮಣ್ಣಿನಲ್ಲೇ ಲೀನವಾಗುತ್ತೇವೆ. ಈ ಮಣ್ಣಿನಿಂದಲೇ ನಮ್ಮ ಅನ್ನವು ಬರುತ್ತದೆ. ಇದಕ್ಕೆ ಯಾವ ಬೆಲೆಯೂ ಇಲ್ಲ. ಆದರೆ ಇದೇ ಅತ್ಯಂತ ಮೌಲ್ಯವಾದುದು. ನನ್ನ ದೃಷ್ಟಿಯಲ್ಲಿ ಇದಕ್ಕಿಂತ ದೊಡ್ಡ ಉಡುಗೊರೆ ಬೇರೆ ಇಲ್ಲ. ಈ ಮಣ್ಣು ರಾಜರ ಘನತೆಗೆ ಅಪಮಾನ ಮಾಡಿದ್ದೀಯ. ನೀನು ಈ ಪ್ರತಿಯೋಗಿತೆಯಲ್ಲಿ ಸೋತಿದ್ದೀಯ. ನಿನ್ನ ಸಹೋದರಿಯಿಂದ ಕಲಿ. ಅವಳು ನಿಜವಾದ ಉಡುಗೊರೆ ಕೊಟ್ಟಿದ್ದಾಳೆ. ಲಲಿತಾ ವಿಜೇತೆಯಾಗಿ ಘೋಷಿಸಲಾಗುತ್ತಿದೆ. ಹೌದು, ಮೊದಲ ಪರೀಕ್ಷೆಯ ವಿಜೇತೆ ಲಲಿತಾ. ಹೌದು, ನನ್ನ ಮೊದಲ ಹೆಜ್ಜೆ ಯಶಸ್ವಿಯಾಯಿತು. ಅಕ್ಕಳನ್ನು ಸೋಲಿಸಿದೆ. ಈಗ ಕೇವಲ 2 ಪರೀಕ್ಷೆಗಳು ಬಾಕಿ ಇದೆ. ಒಳ್ಳೆಯದು. ಈಗ 2ನೇ ಪರೀಕ್ಷೆ. ನಾಳೆ ಬೆಳಗ್ಗೆ ನೀವಿಬ್ಬರೂ ಒಂದು ಜಾದೂಗಾರಿ ಬಟ್ಟಲಿನಿಂದ ನೀರು ಕುಡಿಯುವಿರಿ. ಗಮನದಲ್ಲಿಡಿ, ಯಾರ ಮನಸ್ಸಿನಲ್ಲಿ ದುರಾಸೆ ಇದ್ದರೆ ಅವರು ತಕ್ಷಣ ಮೂರ್ಛಿತರಾಗಿ ಬೀಳುತ್ತಾರೆ. ಓಹೋ, ಇದು ಜಾದೂಗಾರಿ ಬಟ್ಟಲು. ನಾನೇನಾದ್ರೂ ಮಾಡಬೇಕು. ಇದರ ಪರಿಣಾಮವನ್ನ ನಿಷ್ಕ್ರಿಯಗೊಳಿಸಬೇಕು. ನಾನು ತಾಂತ್ರಿಕ ಬಾಬಾರ ಬಳಿ ಹೋಗ್ಬೇಕು. ರಾತ್ರಿ ಲಲಿತಾ ಮಹಲಿನಿಂದ ಹೊರಟು ದಟ್ಟ ಅರಣ್ಯಕ್ಕೆ ಹೋಗುತ್ತಾಳೆ. ಒಂದು ಗುಡಿಸಿನಲ್ಲಿ ತಾಂತ್ರಿಕ ಧ್ಯಾನದಲ್ಲಿದ್ದಾರೆ. ಯಾರು ಅಲ್ಲಿ? ಮುಂದೆ ಬನ್ನಿ. ತಾಂತ್ರಿಕ ಮಹಾರಾಜರೇ, ನನ್ನ ಮಾತು ಕೇಳಿ. ನಾನು ತುಂಬಾ ದುಃಖದಲ್ಲಿದ್ದೇನೆ. ಹುಡುಗಿ, ನನ್ನ ಜೀವನದಲ್ಲಿ ಎಂದೂ ಸುಖವಿಲ್ಲ. ನಿಮ್ಮ ಕೃಪೆಯಿಂದ ನನಗೆ ಸಹಾಯ ಮಾಡಿ. ನೀವು ಹೇಳಿದ್ದನ್ನು ನಾನು ಮಾಡುತ್ತೇನೆ. ನೀನು ಯಾರು? ನಿನಗೇನು ಬೇಕು? ಮತ್ತು ನೀನು ನನಗೆ ಏನು ಕೊಡಬಲ್ಲೆ? ನಾನು ರಾಜರ ಪ್ರತಿಯೋಗಿತೆ. ಗೆದ್ರೆ ಈ ರಾಜ್ಯದ ರಾಣಿಯಾಗ್ತೇನೆ. ಆಗ ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತೇನೆ. ಕೇವಲ ಒಂದು ಸಹಾಯ ಮಾಡಿ. ಆ ಜಾದೂಗಾರಿ ಬಟ್ಟಲಿನಲ್ಲಿ ಪರಿಣಾಮವನ್ನು ನಿಷ್ಕ್ರಿಯಗೊಳಿಸಿ. ನಾನು ನೀರು ಕುಡಿದಾಗ ಏನೂ ಆಗಬಾರದು ಮತ್ತು ನನ್ನ ಸಹೋದರಿ ಕುಡಿದಾಗ ಪರಿಣಾಮವಾಗಬೇಕು. ಒಳ್ಳೆಯ ಸುದ್ದಿ, ಒಳ್ಳೆಯದು. ಇದು ತೆಗೆದುಕೋ ಭಸ್ಮ. ಇದನ್ನು ತೆಗೆದುಕೋ. ಬಟ್ಟಲಿನಲ್ಲಿ ನೀರು ಕುಡಿಯುವಾಗ ಇದರಲ್ಲಿ ಸ್ವಲ್ಪ ಭಸ್ಮ ಬೆರೆಸಿಕೋ. ನಿನಗೇನೂ ಆಗುವುದಿಲ್ಲ. ಆದರೆ ಇದನ್ನು ಬೆರೆಸದೆ ಕುಡಿಯುವವರಿಗೆ ಪರಿಣಾಮವಾಗುತ್ತದೆ. ಧನ್ಯವಾದ ತಾಂತ್ರಿಕ ಮಹಾರಾಜರೇ. ಅವಳು ಭಸ್ಮ ತಗೊಂಡು ಹೋಗ್ತಾಳ. ನಾನು ಈ ತಾಂತ್ರಿಕನನ್ನು ಮೂರ್ಖನನ್ನಾಗಿ ಮಾಡಿದೆ.
ರಾಜ್ಯದ ದುರಾಸೆ ತೋರಿಸಿ ಕೆಲಸ ಮಾಡಿಸಿಕೊಂಡೆ. ನಿಜವಾಗಿಯೂ ನನ್ನ ಬುದ್ಧಿ ಅಸದೃಶ. ಮರುದಿನ ಬೆಳಗ್ಗೆ ದರ್ಬಾರಿನಲ್ಲಿ. ನೀವಿಬ್ಬರೂ ಸಿದ್ಧರಾಗಿದ್ದೀರಾ? ಮಂತ್ರಿಜಿ, ಆ ಜಾದೂಗಾರಿ ಬಟ್ಟಲು ತನ್ನಿ. ಯಾರು ಈ ಬಟ್ಟಲಿನಲ್ಲಿ ನೀರು ಕುಡಿಯುತ್ತಾರೋ ಅವರ ಮನಸ್ಸಿನಲ್ಲಿ ದುರಾಸೆ ಇದ್ದರೆ ಅವರ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಸತ್ಯವಂತರಿಗೆ ಏನೂ ಆಗುವುದಿಲ್ಲ. ಲಲಿತಾ ಗುಪ್ತವಾಗಿ ಭಸ್ಮ ಬೆರೆಸಿ ನೀರು ಕುಡಿಯುತ್ತಾಳೆ. ಅವಳ ತುಟಿಗಳು ಹಾಗೆ ಉಳಿಯುತ್ತವೆ. ಅದ್ಭುತ. ಲಲಿತಳ ತುಟಿಗಳು ಬದಲಾಗಿಲ್ಲ. ಇವಳು ನಿಜವಾಗಿಯೂ ನಂಬಿಕೆಸ್ತಳು. ರಮ್ಯಾ ಪ್ಯಾಲ ಎತ್ತಿ ನೀರು ಕುಡಿಯುತ್ತಾಳೆ. ಅವಳ ತುಟಿಗಳು ಸ್ವಲ್ಪ ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ನೀನು ದುರಾಸೆಯುಳ್ಳವಳು ಎಂದು ತೋರಿತು. ನಿನ್ನ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿವೆ. ಇಲ್ಲ ಮಹಾರಾಜರೇ, ನನ್ನ ಮನಸ್ಸಿನಲ್ಲಿ ಯಾವ ದುರಾಸೆಯೂ ಇರಲಿಲ್ಲ. ಇದು ಹೇಗೆ ಆಯಿತು ಎಂದು ನನಗೆ ತಿಳಿದಿಲ್ಲ. ನನ್ನ ಪ್ರಕಾರ ಈ ಬಾರಿಯೂ ವಿಜೇತೆ ಲಲಿತಾ. ನೀನು ಸೋತಿದ್ದೀಯಾ. ಈಗ ಕೇವಲ ಒಂದು ಕೊನೆಯ ಪರೀಕ್ಷೆ ಬಾಕಿ. ಈ ಬಾರಿಯೂ ನೀನು ಸೋತರೆ ನಿನಗೆ ಜೀವ ಮರಣದ ಶಿಕ್ಷೆ ಸಿಗುತ್ತದೆ. ಇದು ನಿನ್ನ ಕೊನೆಯ ಅವಕಾಶ ರಮ್ಯಾ. ನಾನು ನನ್ನ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡುತ್ತೇನೆ ಮಹಾರಾಜರೇ. ಮಂತ್ರಿಗಳೇ, ಹೋಗಿ 2 ಪೊಟ್ಟಣಗಳಲ್ಲಿ ಹಣ ತಂದು ಇವರಿಬ್ಬರಿಗೂ ಒಂದೊಂದು ಕೊಡಿ. ಮಂತ್ರಿ 2 ಪೊಟ್ಟಣಗಳನ್ನು ತಂದು ಕೊಡುತ್ತಾರೆ. ಈಗ ನಾನು ನೋಡಲು ಬಯಸುತ್ತೇನೆ, ನೀವಿಬ್ಬರೂ ಈ ಹಣದಿಂದ ಏನು ಮಾಡುತ್ತೀರಿ ಮತ್ತು ಎಷ್ಟು ದಾನ ಮಾಡುತ್ತೀರಿ? ಈ ಹಣವನ್ನು ಎಲ್ಲಿ ಬಳಸುತ್ತೀರಿ? ಇಬ್ಬರೂ ಹಣ ತೆಗೆದುಕೊಂಡು ಮನೆಗೆ ಹೋಗುತ್ತಾರೆ. ನೋಡು ಅಕ್ಕ, ನೀನು ಏನೂ ಮಾಡ್ಲಾರೆ ಎಂದು ನಾನ್ ಹೇಳ್ತೇನೆ. ಈ ಪ್ರತಿಯೋಗಿತೆಯನ್ನೂ ನೀನ್ ಸೋಲ್ತೀಯ. ಆದ್ರಿಂದ ಮೊದ್ಲೇ ಹೇಳ್ತಿದ್ದಾನೆ. ಇಲ್ಲ, ನಾನು ನನ್ನ ಪೂರ್ಣ ಪ್ರಯತ್ನ ಮಾಡುತ್ತೇನೆ. ನಾನು ಸೋಲು ಒಪ್ಪಿಕೊಳ್ಳುವುದಿಲ್ಲ. ನನ್ನ ಬಳಿ ಸತ್ಯ ಮತ್ತು ನಂಬಿಕೆ, ಅವುಗಳಿಂದಲೇ ಈ ಪ್ರತಿಯೋಗಿತೆ ಗೆಲ್ಲುವ ಪ್ರಯತ್ನ ಮಾಡುತ್ತೇನೆ. ಇಬ್ಬರೂ ಮಲಗ್ತಾರೆ. ಅರ್ಧರಾತ್ರಿ ಲಲಿತಾ ಎದ್ದು ಗುಪ್ತವಾಗಿ ರಮ್ಯಳ ಎಲ್ಲ ಹಣವನ್ನು ಕದಿಯುತ್ತಾಳೆ. ಈಗ ನನ್ನ ಬಳಿ ತುಂಬಾ ಹಣವಿದೆ. ಇದನ್ನು ನಾನು ಇಟ್ಕೊಳ್ತೇನೆ. ಹಳ್ಳಿಗರಿಗೆ ಏನ್ ತಿಳಿಯುತ್ತದೆ? ನಾನು ನಕಲಿ ನಾಣ್ಯಗಳನ್ನು ಎಲ್ಲರಿಗೂ ಹಂಚುತ್ತೇನೆ. ಹೌದು, ಇದೇ ಸರಿ. ಬೆಳಗ್ಗೆ ಲಲಿತಾ ಹಣವನ್ನ ಇಟ್ಟು ನಕಲಿ ನಾಣ್ಯಗಳನ್ನ ಮಾಡಿಸಲು ಸಾಹುಕಾರರ ಬಳಿ ಹೋಗುತ್ತಾಳೆ. ಅರೆ, ಇದೇನು ಲಲಿತಾ, ನೀನು ನನ್ನ ಬಳಿ ಬಂದಿದ್ದೀಯಾ? ಎಲ್ಲ ಚೆನ್ನಾಗಿದೆಯಲ್ಲವೇ? ನೋಡಿ ಸಾಹುಕಾರರೇ, ನನಗೆ ನಕಲಿ ನಾಣ್ಯಗಳು ಬೇಕು. ಯಾರು ಗುರುತಿಸ್ತಂತೆ ಮಾಡಿಕೊಡಿ. ಇದು ತಪ್ಪು. ಯಾರಿಗಾದರೂ ತಿಳಿದರೆ ನಿನಗೆ ಶಿಕ್ಷೆಯಾಗಬಹುದು. ಅದರ ಚಿಂತೆ ಮಾಡಬೇಡಿ, ಇದು ತೆಗೆದುಕೊಳ್ಳಿ. ನಾನು ಇಷ್ಟು ಹಣ ಕೊಡ್ತಿದ್ದೇನೆ. ಕೇವಲ ನಕಲಿ ನಾಣ್ಯಗಳನ್ನು ಮಾಡಿಕೊಡಿ. ನಾನು ಅನೇಕರಿಗೆ ಹಂಚುತ್ತೇನೆ ಮತ್ತು ಮಹಾರಾಜರಿಗೆ ನನ್ನ ದಯಾಳುತೆ ತೋರಿಸುತ್ತೇನೆ. ನಿಮಗೆ ಶಿಕ್ಷೆಯಾಗುವುದಿಲ್ಲ. ನಾನು ಈ ಮಾತಿಗೆ ವಚನ ಕೊಡುತ್ತೇನೆ. ಸಾಹುಕಾರ ಸ್ವಲ್ಪ ಹಣ ತೆಗೆದುಕೊಂಡು ದೊಡ್ಡ ಚೀಲದೊಂದಿಗೆ ನಕಲಿ ನಾಣ್ಯಗಳನ್ನು ಕೊಡುತ್ತಾನೆ. ಲಲಿತಾ ಅದನ್ನು ತೆಗೆದುಕೊಂಡು ಹಳ್ಳಿಯ ಪಂಚಾಯಿತಿ ಮರದ ಹತ್ತಿರ ಹೋಗುತ್ತಾಳೆ. ಇತ್ತ ರಮ್ಯಾ, ಈಗ ರಾಜರ ಹಣ ತೆಗೆದುಕೊಂಡು ಎಲ್ಲಾ ಬಡವರಿಗೆ ಸಹಾಯ ಮಾಡುತ್ತೇನೆ. ಯಾಕಂದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಅವಳು ಚಿನ್ನದ ಚೀಲವನ್ನ ಹುಡುಕುತ್ತಾಳೆ. ಆದ್ರೆ ಅದು ಕಾಣುವುದಿಲ್ಲ. ಇದೇನು, ನಾನ್ ಚೀಲ ಇಲ್ಲಿಯೇ ಇಟ್ಟಿದ್ದೆ. ಈಗ ನನ್ನ ಚೀಲ ಕಳುವಾಗಿದೆ. ಓ ಭಗವಂತ, ಈಗ ನಾನು ಏನ್ ಮಾಡುವುದು? ನಾನು ಹಳ್ಳಿಗರಿಗೆ ಸಹಾಯ ಮಾಡಲಾರದಿದ್ದರೆ ಬಹುಶಃ ನಾನು ಪ್ರತಿಯೋಗಿತೆ ಸೋಲುತ್ತೇನೆ. ಇಲ್ಲ, ಯಾವುದೇ ರೀತಿಯಿಂದ ಹಳ್ಳಿಗರಿಗೆ ಸಹಾಯ ಮಾಡಲೇಬೇಕು. ರಮ್ಯಾ ಸೇಠ್ ಗೋಪಾಲರ ಬಳಿ ಹೋಗ್ತಾಳ. ಸೇಠ್ಜಿ, ನನಗೆ ಯಾವುದಾದ್ರೂ ಕೆಲಸ ಕೊಡಿ. ನಾನು ಹಣ ಗಳಿಸಿ ಯಾವುದಾದ್ರೂ ಬಡವರಿಗೆ ಒಳ್ಳೇದ್ ಮಾಡ್ತೇನೆ. ನೀನು ಏನು ಮಾಡಬಲ್ಲೆ? ನೋಡು, ನಿನ್ನ ಸಹೋದರಿ ಎಷ್ಟು ಚತುರಳು. ನೀನು ಕೆಲಸ ಕೇಳುತ್ತಿದ್ದೀಯಾ? ನಾನು ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಸೇಠ್ಜಿ, ನನಗೆ ಯಾವುದಾದ್ರೂ ಕೆಲಸ ಕೊಡಿ. ಒಳ್ಳೆಯದು. ನಮ್ಮ ಹೊಲದಲ್ಲಿ ಬೆಳೆ ಕಟಾವು ಮಾಡಬೇಕಿದೆ. ಅದನ್ನು ಕತ್ತರಿಸು. ಆಗ ನಾನು ನಿನಗೆ ಸ್ವಲ್ಪ ಹಣ ಕೊಡ್ತೇನೆ. ಒಳ್ಳೆಯದು, ನಾನು ಕೆಲಸ ಮಾಡಲು ಸಿದ್ಧವಾಗಿದ್ದೇನೆ. ರಮ್ಯಾ ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಸೇಠ್ ಬಳಿ ಹೋಗ್ತಾಳ. ಇದು ತೆಗೆದುಕೋ, ನಿನ್ನ 3 ಬೆಳ್ಳಿ ನಾಣ್ಯಗಳು. ನೀನು ತುಂಬಾ ಕಷ್ಟಪಟ್ಟಿದ್ದೀಯಾ ಮಗಳೇ. ಹೌದು ಸೇಠ್ಜಿ. ರಮ್ಯಾ 3 ಬೆಳ್ಳಿ ನಾಣ್ಯಗಳನ್ನ ತೆಗೆದುಕೊಂಡು ಹಳ್ಳಿಯ ಕಡೆ ಹೋಗುತ್ತಾಳೆ. ದಾರಿಯಲ್ಲಿ ಒಬ್ಬ ವೃದ್ಧ ಜೋರಾಗಿ ಅಳುತ್ತಿರುತ್ತಾನ. ಏನಾಯ್ತು ತಾತ, ನೀವಿಷ್ಟು ಚಿಂತೆಯಲ್ಲಿರುವುದು ಯಾಕೆ? ನನ್ನ ಮಗನ ಆರೋಗ್ಯ ತುಂಬಾ ಕೆಟ್ಟಿದೆ. ಅವನನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗದಿದ್ದರೆ ಅವನು ಸಾಯಬಹುದು. ಆದರೆ ನನ್ನ ಬಳಿ ಹಣವಿಲ್ಲ. ನಾನು ವೃದ್ಧ ಮತ್ತು ಅಸಹಾಯಕ. ಈಗ ಏನು ಮಾಡುವುದು?
ಇವುಗಳನ್ನು ನಿಮ್ಮ ಮಗನ ಚಿಕಿತ್ಸೆಗೆ ತೆಗೆದುಕೊಂಡು ಹೋಗಿ. ಯಾರಾದರೂ ಹಣದ ಕೊರತೆಯಿಂದ ಜೀವ ಹೋಗಲು ಬಿಡುವುದು ದೊಡ್ಡ ಪಾಪ. ನಿನಗೆ ತುಂಬಾ ಧನ್ಯವಾದಗಳು ಮಗಳೇ. ಈಗ ನನ್ನ ಹಣವೂ ಕಳುವಾಗಿದೆ. ಇಷ್ಟು ಕಷ್ಟಪಟ್ಟು ಗಳಿಸಿದ್ದೆ, ಆದರೆ ನಾನು ಕೊಡದಿದ್ದರೆ ಆ ಮಗುವಿನ ಜೀವ ಹೋಗುತ್ತಿತ್ತು. ಈಗ ರಾಜರ ಮುಂದೆ ಏನು ಉತ್ತರ ಕೊಡುವುದು? ನಾನು ಎಲ್ಲಾ ಹಣದಿಂದ ಏನು ಮಾಡಿದೆ ಎಂದು? ಇತ್ತ ಲಲಿತಾ ಹಳ್ಳಿಯಲ್ಲಿ ನಕಲಿ ನಾಣ್ಯಗಳನ್ನ ಹಂಚುತ್ತಾಳೆ. ನಿಜವಾಗಿಯೂ ಲಲಿತಾ ಮಗಳೇ, ನೀನು ತುಂಬಾ ಮಹಾನುಭಾವಳು. ನಿನ್ನ ಹೃದಯ ತುಂಬಾ ಶುದ್ಧ. ಇದಕ್ಕಿಂತ ಹೆಚ್ಚು ಈ ಹಳ್ಳಿಯಲ್ಲಿ ಯಾರೂ ಇಲ್ಲ. ಲಲಿತಾ, ನೀನು ರಾಣಿಯಾಗುವುದಕ್ಕೆ ಅರ್ಹಳು. ಹೌದು, ಇವರೆಲ್ಲ ಎಷ್ಟು ಮೂರ್ಖರು. ಜನರು ನಕಲಿ ನಾಣ್ಯಗಳನ್ನೂ ಗುರುತಿಸಲಿಲ್ಲ. ಈಗ 2 ದಿನಗಳವರೆಗೆ ಗುರುತಿಸುವುದಿಲ್ಲ. ನಾನು ಕೊಟ್ಟದ್ದು ನಕಲಿ ನಾಣ್ಯಗಳು. ಆಗ ನನ್ನ ಯುವರಾಜನೊಂದಿಗೆ ಮದುವೆ ಆಗಿರುತ್ತದೆ. ಮರುದಿನ ಬೆಳಗ್ಗೆ ದರ್ಬಾರಿನಲ್ಲಿ, ಹೇಳಿ, ನೀವಿಬ್ಬರೂ ನನ್ನ ಹಣವನ್ನು ಎಲ್ಲಿ ಬಳಸಿದ್ದೀರಿ? ಮಹಾರಾಜರೇ, ನಾನು ಆ ಹಣವನ್ನು ತೆಗೆದುಕೊಂಡು ಹಳ್ಳಿಯ ಎಲ್ಲ ಬಡವರು ಮತ್ತು ದುಃಖಿಗಳಿಗೆ ಹಂಚಿದ್ದೇನೆ. ಅವರಿಗೆ ಒಂದು ಹೊತ್ತು ಊಟಕ್ಕೂ ಕಷ್ಟವಾಗುತ್ತಿತ್ತು. ನಾನು ಅವರಿಗೆಲ್ಲ ಆ ಹಣ ಕೊಟ್ಟಿದ್ದೇನೆ. ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀಯ. ಹಣವನ್ನು ಯಾವಾಗಲೂ ಬಡವರು ಮತ್ತು ದುಃಖಿಗಳಿಗೆ ಕೊಡಬೇಕು. ಅವರ ಜೀವನದಲ್ಲಿ ಸುಖ ಬರುತ್ತದೆ. ಮತ್ತು ರಮ್ಯಾ, ನೀನು ನಿನ್ನ ಹಣವನ್ನು ಎಲ್ಲಿ ಬಳಸಿದ್ದೀಯ? ಮಹಾರಾಜರೇ, ನನ್ನ ಹಣ ಕಳುವಾಗಿತ್ತು. ಆದ್ದರಿಂದ ನಾನು ಒಬ್ಬ ಸೇಠರ ಬಳಿ ಹೋಗಿ ದಿನಪೂರ್ತಿ ಕೂಲಿ ಮಾಡಿದೆ. ಅದರಿಂದ ಗಳಿಸಿದ ಹಣವನ್ನು ಒಬ್ಬ ವೃದ್ಧ ವ್ಯಕ್ತಿಗೆ ಕೊಟ್ಟೆ. ಅವನ ಮಗ ರೋಗಿಯಾಗಿದ್ದನು. ನಾನು ಹಣ ಕೊಡದಿದ್ದರೆ ಬಹುಶಃ ಅವನ ಮಗ ಸಾಯುತ್ತಿದ್ದನು. ಆದ್ದರಿಂದ ನಾನು ಕಷ್ಟಪಟ್ಟು ಗಳಿಸಿದ ಹಣವನ್ನು ಒಬ್ಬ ಬಡವನಿಗೆ ದಾನ ಮಾಡಿದೆ. ಇವಳು ಸುಳ್ಳು ಹೇಳುತ್ತಿದ್ದಾಳೆ ಮಹಾರಾಜರೇ. ನನಗೆ ಅನ್ಸುವುದಿಲ್ಲ ಅಕ್ಕ ಹೀಗೆ ಮಾಡಿರುವಳು ಎಂದು. ಅಕ್ಕ ಆ ಸಂಪೂರ್ಣ ಹಣವನ್ನು ಕದ್ದು ತನ್ನ ಬಳಿ ಇಟ್ಟುಕೊಂಡಿರುವಳು. ನೀನೇನ್ ಮಾತುಗಳನ್ನು ಹೇಳುತ್ತಿದ್ದೀಯ ಲಲಿತಾ? ನಾನು ನಿನ್ನ ಸಹೋದರಿ. ಸಹೋದರಿಯರ ಮೇಲೆ ಆರೋಪ ಏಕೆ ಹೊರಿಸುತ್ತಿದ್ದೀಯ? ನೀವು ನನ್ನ ಸಹೋದರಿ. ಅದರ ಅರ್ಥ ತಪ್ಪಿನ ಪಕ್ಷವನ್ನು ಬೆಂಬಲಿಸುತ್ತೇನೆ ಎಂದಲ್ಲ ಮಹಾರಾಜರೇ. ಅವಳು ತಾನೇ ಎಲ್ಲಾ ಹಣವನ್ನು ಕದ್ದು ತನ್ನ ಬಳಿ ಇಟ್ಟುಕೊಂಡಿರುವಳು. ಏಕೆಂದರೆ ಬಾಲ್ಯದಿಂದಲೂ ಅವಳಿಗೆ ಹಣ ಎಂದರೆ ತುಂಬಾ ಪ್ರೀತಿ. ನಾನು ಅವಳ ಸಹೋದರಿ. ಆದ್ದರಿಂದ ಅವಳನ್ನು ಚೆನ್ನಾಗಿ ತಿಳಿದಿದ್ದೇನೆ. ರಮ್ಯಾ, ನೀನು ಈ ಬಾರಿಯೂ ಪರೀಕ್ಷೆಯಲ್ಲಿ ಗೆಲ್ಲೋದಿಕ್ಕೆ ಆಗಲಿಲ್ಲ. ಮತ್ತು ನಿನ್ನ ಸಹೋದರಿ ಈ ಪರೀಕ್ಷೆಯಲ್ಲಿ ಗೆದ್ದಿದ್ದಾಳೆ. ಆದ್ದರಿಂದ ನಿನಗೆ ಜೀವ ಮರಣದ ಶಿಕ್ಷೆ ಸಿಗುತ್ತದೆ ಮತ್ತು ನಿನ್ನನ್ನು ಇಂದೇ ಕಾರಾಗೃಹದಲ್ಲಿ ಬಂಧಿಸಲಾಗುತ್ತದೆ. ಸೈನಿಕರೇ, ಇವಳನ್ನು ಕರೆದುಕೊಂಡು ಹೋಗಿ ಬಂಧಿಸಿ. ಮತ್ತು ಲಲಿತಾ, ನಿನ್ನ ವಿವಾಹವನ್ನು ನಾಳೆ ಯುವರಾಜನೊಂದಿಗೆ ತುಂಬಾ ಅದ್ದೂರಿಯಾಗಿ ಮಾಡಲಾಗುತ್ತದೆ. ಇದು ನನ್ನ ಆದೇಶ. ಈಗ ನಾನು ಈ ರಾಜ್ಯದ ರಾಣಿಯಾಗುತ್ತೇನೆ. ಮಹಾರಾಜರೇ, ನನಗೇನೂ ಸರಿಯಾಗಿ ಕಾಣುತ್ತಿಲ್ಲ. ಖಂಡಿತವಾಗಿ ಏನೂ ಇದೆ ನಮಗೆ ಕಾಣುತ್ತಿಲ್ಲ. ಮೌನವಾಗಿರಿ ಮಂತ್ರಿಜಿ. ಏನಿದೆಯೋ ಫಲಿತಾಂಶ ಮುಂದಿದೆ. ಇಲ್ಲಿ ಕಾಣದ್ದು ಏನೂ ಇಲ್ಲ. ನೀವು ಹೋಗಿ ಯುವರಾಜನ ವಿವಾಹದ ತಯಾರಿ ಮಾಡಿ. ಸೈನಿಕರು ರಮ್ಯಲನ್ನು ಕರೆದುಕೊಂಡು ಕಾರಾಗೃಹದಲ್ಲಿ ಬಂಧಿಸ್ತಾರೆ. ಓ ಭಗವಂತ, ಇದು ಏನು ನಡೆಯುತ್ತಿದೆ? ನಾನು 3 ಪರೀಕ್ಷೆಗಳಲ್ಲಿ ಭಾಗವಹಿಸಿದ್ದೇನೆ. ಆಗ ಇದು ನನ್ನೊಂದಿಗೆ ಏಕೆ ಆಗುತ್ತಿದೆ? ಲಲಿತಾ ಇಷ್ಟು ಸುಲಭವಾಗಿ ಗೆದ್ದಿದ್ದಾಳೆ. ಅವಳು ಏನೋ ತಪ್ಪು ಮಾಡಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಅವಳನ್ನು ತಡೆಯಬೇಕು. ಅಷ್ಟರಲ್ಲಿ ಒಬ್ಬ ಸೈನಿಕ ರಮ್ಯಲ ಬಳಿ ಬರುತ್ತಾನೆ. ರಮ್ಯಾ, ನೀನು ಹೃದಯದಿಂದ ತುಂಬಾ ಒಳ್ಳೆಯವಳು. ನೀನು ನೆನ್ನೆ ನನ್ನ ತಂದೆಯವರಿಗೆ ಸಹಾಯ ಮಾಡಿದ್ದೀಯ. ನೀನು ನೆನ್ನೆ ಆ 3 ನಾಣ್ಯಗಳನ್ನು ನನ್ನ ತಂದೆಯವರಿಗೆ ಕೊಡದಿದ್ದರೆ ಬಹುಶಃ ನನ್ನ ಚಿಕ್ಕ ಸಹೋದರ ಈ ಲೋಕದಲ್ಲಿ ಇರುತ್ತಿರಲಿಲ್ಲ. ಈಗ ನನಗೆ ತಿಳಿದಿದೆ, ನೀನು ನಿಜವಾಗಿಯೂ 3 ಬೆಳ್ಳಿ ನಾಣ್ಯಗಳನ್ನು ನನ್ನ ತಂದೆಯವರಿಗೆ ಕೊಟ್ಟಿದ್ದೀಯ. ಅದರಿಂದ ನನ್ನ ಸಹೋದರ ಬದುಕಿದ್ದಾನೆ. ನಾನು ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ. ಹೇಳು, ನಾನು ಏನು ಮಾಡಬೇಕು? ಆದ್ರೆ ನೀವು ನನಗೆ ಯಾವ ಸಹಾಯ ಮಾಡುವಿರಿ? ನಾನು ಕಾರಾಗೃಹದಲ್ಲಿದ್ದೇನೆ. ನಾಳೆ ಯುವರಾಜನ ವಿವಾಹವೂ ಇದೆ. ಇನ್ನೂ ವಿವಾಹಕ್ಕೆ ಸಮಯ ಇದೆ. ನಾನು ನಿನ್ನನ್ನು ಕಾರಾಗೃಹದಿಂದ ಹೊರಗೆ ತೆಗೆಯುತ್ತೇನೆ. ಯಾರಿಗೂ ತಿಳಿಯುವುದಿಲ್ಲ. ಸೈನಿಕ ಕಾರಾಗೃಹದ ಬಾಗಿಲು ತೆರೆಯುತ್ತಾನೆ ಮತ್ತು ರಮ್ಯಾ ಹೊರಗೆ ಬರುತ್ತಾಳೆ. ನನಗಿದರ ಸತ್ಯ ತಿಳಿಯಬೇಕು. ಲಲಿತಾ ಏನು ಮಾಡಿದ್ದಾಳೆ ಮತ್ತು ಅವಳೇ ನನ್ನ ಹಣವನ್ನು ಕದ್ದಿರೋಳು. ಅವಳು ಯುವರಾಜನನ್ನು ಪಡೆಯಲು ಯಾವುದೇ ತಪ್ಪು ಮಾಡಬಲ್ಲಳು. ನಾನು ಇದನ್ನು ಎಲ್ಲರ ಮುಂದೆ ತರಲೇಬೇಕು. ಲಲಿತಾ ತಪ್ಪು ದಾರಿಯಿಂದ 3 ಪರೀಕ್ಷೆಗಳನ್ನು ಗೆದ್ದಿದ್ದಾಳೆ. ರಮ್ಯಾ ಹೊರಟು ದಟ್ಟ ಅರಣ್ಯದಲ್ಲಿ ಸಾಧು ಹತ್ರ ಹೋಗ್ತಾಳೆ. ಸಾಧು ಮಹಾರಾಜರೇ,
ನನ್ನ ನಮಸ್ಕಾರ ಸ್ವೀಕರಿಸಿ. ಅರೆ ರಮ್ಯಾ ಮಗಳೇ, ನಿನಗೆ ತುಂಬಾ ಧನ್ಯವಾದಗಳು. ನೀನು ನನ್ನನ್ನು ಹಸಿದು ಉಳಿಯದಂತೆ ಮಾಡಿದ್ದೀಯಾ. ಹೇಳು, ಏನಕ್ಕೆ ಬಂದಿದ್ದೀಯಾ? ನಾನು ದೊಡ್ಡ ತೊಂದರೆಯಲ್ಲಿದ್ದೇನೆ. ನನ್ನ ಸಹೋದರಿ ವಂಚನೆಯಿಂದ 3 ಪ್ರತಿಯೋಗಿತೆಗಳನ್ನು ಗೆದ್ದಿದ್ದಾಳೆ. ನಾಳೆ ಅವಳ ವಿವಾಹ ಯುವರಾಜನೊಂದಿಗೆ ಮತ್ತು ನನಗೆ ಕಠಿಣ ಶಿಕ್ಷೆ ನೀಡಲಾಗಿದೆ. ನಾನು ಸತ್ಯ ಮತ್ತು ಮೋಸ ಮಾಡದೆ ಭಾಗವಹಿಸಿದ್ದೇನೆ. ನನಗೆ ಒಂದು ದಾರಿ ತೋರಿಸಿ ನಾನು ಅವಳ ನಿಜ ಸ್ವರೂಪವನ್ನು ಎಲ್ಲರ ಮುಂದೆ ತರಬಲ್ಲೆ. ಒಳ್ಳೆಯದು. ನಾನ್ ನೋಡಿದ್ದೇನೆ ಮಗಳೇ, ನಿನ್ನ ಸಹೋದರಿ ವಂಚನೆ ಮಾಡಿದ್ದಾಳೆ. ಇದು ತೆಗೆದುಕೋ. ಈ ಜಾದೂಗಾರಿ ಕನ್ನಡಿ ತೆಗೆದುಕೋ. ಇದನ್ನ ಮಹಾರಾಜರ ಮುಂದೆ ಇಡು. ಮಹಾರಾಜರಿಗೆ ಎಲ್ಲ ಸತ್ಯ ಮತ್ತು ನಿನ್ನ ಸಹೋದರಿಯ ಕೃತ್ಯಗಳು ಕಾಣುತ್ತವೆ. ನಿಮಗೆ ತುಂಬಾ ಧನ್ಯವಾದಗಳು ಮಹಾರಾಜರೇ. ನಾನು ಹೋಗುತ್ತೇನೆ. ಬೆಳಗ್ಗೆ ಆಗುತ್ತಿದೆ ಮತ್ತು ಸ್ವಲ್ಪ ಸಮಯದಲ್ಲಿ ವಿವಾಹವಿದೆ. ನಿನಗೆ ಮಂಗಳವಾಗಲಿ ರಮ್ಯಾ. ರಮ್ಯಾ ಜಾದೂಗಾರಿ ಕನ್ನಡಿ ತೆಗೆದುಕೊಂಡು ರಾಜಮಹಲಕ್ಕೆ ಬರುತ್ತಾಳೆ. ಅಲ್ಲಿ ವಿವಾಹದ ತಯಾರಿಗಳು ನಡೆಯುತ್ತಿವೆ. ಲಲಿತಾ ಮಂಡಪದಲ್ಲಿ ಯುವರಾಜನೊಂದಿಗೆ ಕುಳಿತಿದ್ದಾಳ. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿನ್ನನ್ನು ನಾನು ಕಾರಾಗೃಹದಲ್ಲಿ ಬಂಧಿಸಿದ್ದೆ. ಮಹಾರಾಜರೇ, ನನ್ನ ಸಹೋದರಿ ವಂಚನೆಯಿಂದ 3 ಪ್ರತಿಯೋಗಿತೆಗಳನ್ನು ಗೆದ್ದಿದ್ದಾಳೆ. ನಾನು ಎಲ್ಲಾ ಸತ್ಯದ ಪುರಾವೆಗಳನ್ನು ತಂದಿದ್ದೇನೆ. ನಿನಗೆ ಇಷ್ಟು ಧೈರ್ಯವೇ? ಮಹಾರಾಜರೇ, ಇದು ಸುಳ್ಳು. ಅಕ್ಕ ನನಗೆ ಅಸೂಯೆ ಪಡ್ತಾಳೆ. ಬಾಲ್ಯದಿಂದ ಅವಳು ನನ್ನ ಸುಖಕ್ಕೆ ಅಸೂಯೆ ಪಡ್ತಿದ್ದಾಳೆ. ಮಹಾರಾಜರೇ, ಇದು ಸಾಮಾನ್ಯ ಕನ್ನಡಿಯಲ್ಲ. ನಾನು ಸಾಧು ಮಹಾರಾಜರಿಂದ ತಂದಿದ್ದೇನೆ. ಅವರು ಹೇಳಿದ್ದಾರೆ ಇದರಲ್ಲಿ ಎಲ್ಲ ಸತ್ಯ ಕಾಣುತ್ತದೆ. ಅದು ಸತ್ಯವಾಗಿದ್ದರೆ ಈ ಕನ್ನಡಿ ನೋಡುವುದರಲ್ಲಿ ನಮಗೇನು ನಷ್ಟ? ಒಮ್ಮೆ ನೋಡೋಣ. ಒಳ್ಳೆಯದು, ತೋರಿಸ್ತಾ. ರಾಜರು ಕನ್ನಡಿ ನೋಡುತ್ತಾರೆ. ಕನ್ನಡಿಯಲ್ಲಿ ಲಲಿತಳ ಎಲ್ಲ ಕೃತ್ಯಗಳು ಕಾಣುತ್ತವೆ. ನೀನು ಮೊದಲ ಪರೀಕ್ಷೆಯನ್ನು ವಂಚನೆಯಿಂದ ಗೆದ್ದಿದ್ದೀಯ. 2ನೆಯಲ್ಲಿ ತಾಂತ್ರಿಕನ ಜಾಲದಿಂದ ಶಕ್ತಿಯನ್ನು ಮುರಿದಿದ್ದೀಯ. ಮತ್ತು 3ನೆಯಲ್ಲಿ ನಿಜವಾದ ಹಣವನ್ನು ಮರೆಮಾಡಿ ನಕಲಿ ಹಂಚಿದ್ದೀಯ. ಇವೆಲ್ಲ ತಪ್ಪು. ನಿನಗೆ ಕಠಿಣ ಶಿಕ್ಷೆ ಸಿಗುತ್ತದೆ. ವಿಜೇತೆ ರಮ್ಯಾ, ಲಲಿತಾ ಅಲ್ಲ. ಸೈನಿಕರೇ, ಲಲಿತಳನ್ನು ಕರೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಬಂಧಿಸಿ. ನನ್ನನ್ನು ಕ್ಷಮಿಸಿ ಮಹಾರಾಜರೇ, ನಾನು ತಪ್ಪು ಮಾಡಿದ್ದೇನೆ. ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ನನ್ನನ್ನು ಬಿಟ್ಟು ಬಿಡಿ. ನಾನು ಎಂದಿಗೂ ಯೋಚಿಸಿರಲಿಲ್ಲ ನಿನ್ನಂತಹ ಚತುರ ಹುಡುಗಿ ಇಷ್ಟು ದೊಡ್ಡ ಸಂಚು ಮಾಡಬಲ್ಲಳು ಎಂದು. ಮಹಾರಾಜರೇ, ನನ್ನ ಸಹೋದರಿಗೆ ಜೀವ ಮರಣದ ಶಿಕ್ಷೆ ಕೊಡಬೇಡಿ. ನೀನು ಏನು ಮಾಡುತ್ತಿದ್ದೀಯಾ? ನಿನ್ನ ಸಹೋದರಿ ನಮ್ಮೊಂದಿಗೆ ಮತ್ತು ರಾಜ್ಯದೊಂದಿಗೆ ಸಂಚು ಮಾಡಿದ್ದಾಳೆ. ಆದರೂ ನೀನು ಅವಳನ್ನು ಏಕೆ ಕ್ಷಮಿಸುತ್ತೀಯ? ಮಹಾರಾಜರೇ, ಇವಳು ನನ್ನ ಏಕೈಕ ಸಹೋದರಿ. ನಾನು ತಾಯಿಯವರಿಗೆ ವಚನ ಕೊಟ್ಟಿದ್ದೇನೆ, ನಾನು ಅವಳ ರಕ್ಷಣೆ ಮಾಡುತ್ತೇನೆ ಎಂದು. ಅವಳನ್ನು ಹೀಗೆ ಕಾರಾಗೃಹದಲ್ಲಿ ಬಿಡಲಾರೆ. ನಿಜವಾಗಿಯೂ ನಿನ್ನಲ್ಲಿ ದಯೆ ಇದೆ. ಆದ್ದರಿಂದ ನಿನ್ನನ್ನು ಈ ರಾಜ್ಯದ ರಾಣಿಯನ್ನಾಗಿ ಮಾಡುತ್ತೇನೆ ಮತ್ತು ನಿನ್ನ ಸಹೋದರಿಯನ್ನು ಕ್ಷಮಿಸುತ್ತೇನೆ. ಅವಳ ತಪ್ಪಿನ ಫಲವನ್ನು ಈಶ್ವರ ಅವಳಿಗೆ ಕೊಡುತ್ತಾನೆ. ಮತ್ತು ಲಲಿತಾ, ಈಗಿಂದ ರಾಜಮಹಲದ ಸುತ್ತಲೂ ಬರಬೇಡ. ಹೋಗು ಇಲ್ಲಿಂದ. ನನ್ನನ್ನು ಕ್ಷಮಿಸಿ ಮಹಾರಾಜರೇ, ನಾನು ದುರಾಸೆಗೆ ಬಿದ್ದು ಹೋದೆ. ನಾನು ರಾಣಿಯಾಗಬೇಕು ಎಂದು ಬಯಸಿದ್ದೆ, ಆದ್ದರಿಂದ ಇವೆಲ್ಲ ಮಾಡಿದೆ. ನನ್ನನ್ನು ಕ್ಷಮಿಸಿ. ನೀನು ಮಾಡಿದ ಕರ್ಮಗಳಿಂದಾಗಿ ನಾನು ಕ್ಷಮಿಸಲಾರೆ. ಅಕ್ಕ, ನನ್ನನ್ನು ಕ್ಷಮಿಸು. ನನಗೆ ನಿನ್ನ ಮೇಲೆ ಅಸೂಯೆ ಇತ್ತು. ನೀನು ರಾಣಿಯಾದ್ರೆ ನಾನು ದಾಸಿಯಾಗುತ್ತೇನೆ. ಆದ್ರಿಂದ ಎಲ್ಲ ಮಾಡಿದೆ. ನನ್ನನ್ನು ಕ್ಷಮಿಸು. ನೀನು ನನ್ನ ಸಹೋದರಿ. ಆದ್ದರಿಂದ ನಾನು ಮಹಾರಾಜರಿಂದ ನಿನ್ನನ್ನು ರಕ್ಷಿಸಲು ವಿನಂತಿ ಮಾಡಿದೆ ಮತ್ತು ಇಂದು ನಿನ್ನನ್ನು ಬಿಡುಗಡೆ ಮಾಡಿಸಿದ್ದೇನೆ. ಆದರೆ ಒಳ್ಳೆಯವಳಾಗು. ಇನ್ನೂ ಸಮಯ ಇದೆ. ಒಳ್ಳೆಯ ದಾರಿಯಲ್ಲಿ ಜೀವನ ನಡೆಸು. ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿ ನಂಬಿಕೆ ಇಟ್ಟುಕೋ. ಹೀಗೆ ಕುಳಿತುಕೊಂಡು ಯಾರು ರಾಜ ಅಥವಾ ರಾಣಿಯಾಗುವುದಿಲ್ಲ. ಲಲಿತಾ ಅಳುತ್ತಾ ರಾಜಮಹಲದಿಂದ ಹೊರಡುತ್ತಾಳೆ. ರಾಜರು ತುಂಬಾ ಅದ್ದೂರಿಯಾಗಿ ರಮ್ಯಾ ಮತ್ತು ಯುವರಾಜನ ವಿವಾಹ ಮಾಡಿಸ್ತಾರೆ. ಮಹಾರಾಜರೇ, ನೀವು ಈ ರಾಜ್ಯಕ್ಕೆ ಉತ್ತಮ ರಾಣಿಯನ್ನು ಆಯ್ಕೆ ಮಾಡಿದ್ದೀರಿ. ಇವಳಿಗಿಂತ ಉತ್ತಮ ರಾಣಿ ಬೇರೆ ಯಾರೂ ಇರಲಾರು. ಹೌದು ಮಂತ್ರಿಗಳೇ, ನಮ್ಮ ನಿರ್ಧಾರ ಯಶಸ್ವಿಯಾಯಿತು. ಆ ದಿನದಿಂದ ರಮ್ಯಾ ಒಳ್ಳೆಯ ರಾಣಿಯಾಗಿ ರಾಜ್ಯವನ್ನು ಆಡುತ್ತಾಳೆ ಮತ್ತು ಅವರ ಪ್ರಶಂಸೆ ದೂರ ದೂರಕ್ಕೆ ಹರಡುತ್ತದೆ.